ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮಾಪತಿ. ನಮ್ಮ ಕರ್ನಾಟಕದಲ್ಲಿ ಯಾವ ಹಾಲಂದರೆ ಜನರಿಗಿಷ್ಟ? ನಂದಿನಿ ಹಾಲು. ಏನಕ್ಕೆ ಇಷ್ಟಪಡ್ತಾರೆ? ನಂದಿನಿ ಹಾಲಿನಲ್ಲಿ ಕೆಮಿಕಲ್ ಯಾವುದೇ ರೀತಿ ಮಿಕ್ಸ್ ಆಗುವುದಿಲ್ಲ. ಆದ್ದರಿಂದ ಜನರು ನಮ್ಮ ನಂದಿನಿ ಹಾಲನ್ನೇ ಆಸೆ ಪಡ್ತಾರೆ. ಆದ್ದರಿಂದ ಎಲ್ಲರೂ ಕೂಡ ನಮ್ಮ ನಂದಿನಿ ಹಾಲನ್ನು ಕುಡಿದು ವಿಟಮಿನ್, ಪ್ರೋಟೀನ್, ಕ್ಯಾಲ್ಸಿಯಂ, ವಿಟಮಿನ್ ಡಿ ಸುಮಾರು ಮೈಗೆ ಶಕ್ತಿ ತಗೊಂಡು ಎಲ್ಲರೂ ಚೆನ್ನಾಗಿ ಬೆಳೀಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಬಟ್ ನಂದಿನಿ ಹಾಲಿನ ಬಗ್ಗೆ ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಂದಿನಿ ಹಾಲು ಮತ್ತು ಬೇರೆ ಹಾಲಕ್ಕೂ ನಾವು ವ್ಯತ್ಯಾಸ ಮಾಡಿದ್ರೆ, ಬೇರೆ ಹಾಲಲ್ಲಿ ಕೆಮಿಕಲ್ಸ್ ಮಿಕ್ಸ್ ಆಗಿರುತ್ತೆ. ಹೆಂಗೆ? ಫ್ರಿಡ್ಜಲ್ಲಿಟ್ಟು ನೋಡಿ, ಬೇರೆ ಹಾಲನ್ನು ಬೇಗ ಒಡೆಯಲ್ಲ. ಅದೇ ನಮ್ಮ ನಂದಿನಿ ಹಾಲನ್ನು ಇಡಿ, ಬೇಗ ಒಡಿತದೆ. ಯಾಕಂದರೆ ಅದು ಪ್ರೊಟೆಕ್ಟ್ ಮಾಡಲ್ಲ. ಕೆಮಿಕಲ್ ಹಾಕಿದರೆ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಆದ್ದರಿಂದ ನಮ್ಮ ನಂದಿನಿ ಹಾಲನ್ನೇ ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ನಂದಿನಿ ಹಾಲು ಯಾರ್ದು? ನಮ್ಮ ರೈತರದು. ನಮ್ಮ ರೈತರದು ನಂದಿನಿ ಹಾಲು. ನಂದಿನಿ ಹಾಲನ್ನೇ ಕುಡಿಯೋಣ, ನಂದಿನಿ ಹಾಲನ್ನೇ ತಗೊಳ್ಳೋಣ, ನಂದಿನಿ ಹಾಲಿನಿಂದ ನಮ್ಮ ಆರೋಗ್ಯನೂ ಬೆಳೆಸೋಣ. ಅದೇ ರೀತಿ ನಮ್ಮ ನಂದಿನಿ ಹಾಲು ಎಷ್ಟು ಜನ ತಗೊತೀರೋ ಅವರು ರೈತರಿಗೆ ಸಪೋರ್ಟ್ ಮಾಡಿದ ಹಾಗೆ. ಯಾಕಂದರೆ ರೈತರು ಹಸುಗಳು ತಗೊತಾರೆ, ಹಾಲು ಬಿಸ್ನೆಸ್ ಮಾಡ್ತಾರೆ, ಅದರಿಂದ ಅವರ ಜೀವನಗಳೆಲ್ಲ ನಡೀತವೆ. ಸೊ ಆದ್ದರಿಂದ ನಮ್ಮ ನಂದಿನಿ ಹಾಲನ್ನು ತಗೊಳ್ಳಿ. ಯಾಕಂದರೆ ಬೇರೆ ತಗೊಳ್ಳೋದಕ್ಕಿಂತ ನಂದಿನಿ ಹಾಲಿನಲ್ಲೇ ಭಾರಿ ಶ್ರೇಷ್ಠವಾದ ವಿಟಮಿನ್, ಪ್ರೋಟೀನ್, ಕ್ಯಾಲ್ಸಿಯಂ ಎಲ್ಲ ಇರೋದಲ್ವ. ಇದರಿಂದ ಏನೇನು ಸಿಗುತ್ತೆ ನಮಗೆ ಅಂತಂದರೆ, ಹೇಳೋದಾದರೆ ಎಲುಬುಗಳು ಮತ್ತು ಹಲ್ಲುಗಳು ಬಲವಾಗುತ್ತೆ. ಇದರಿಂದ ನಂದಿನಿ ಹಾಲಿನಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಇರುತ್ತೆ. ಮತ್ತು ಮಕ್ಕಳ ಬೆಳವಣಿಗೆಗೆ, ಹಿರಿಯರಿಗೆ, ಎಲುಬುಗಳಿಗೆಲ್ಲ ತುಂಬ ಸಹಕಾರಿ. ಅದೇ ರೀತಿ ದೇಹಕ್ಕೆ ಶಕ್ತಿ ಮತ್ತು ಪೋಷಣೆ, ಅಂದರೆ ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರುವುದರಿಂದ ದೇಹದ ಬೆಳವಣಿಗೆಗೆ ಮಸಲ್ಸ್ ಬಲ ಉತ್ಪತ್ತಿ ಮಾಡಿ ದಣಿವು ಕಡಿಮೆ ಮಾಡುತ್ತೆ. ಅದೇ ರೀತಿ ಮಕ್ಕಳಿಗೆ ಉತ್ತಮ ಬೆಳವಣಿಗೆ, ಅಂದರೆ ಮಕ್ಕಳ ಮೆದುಳು, ಎತ್ತರ ಮತ್ತು ತೂಕ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ಮತ್ತು ಅದೇ ರೀತಿ ಶಾಲೆಗೆ ಹೋಗುವ ಮಕ್ಕಳಿಗೂ ಕೂಡ ದೈನಂದಿನ ಪೋಷಕ ಆಹಾರ ಅಂತೂ ಕೂಡ ಹೇಳಬಹುದು. ಅದೇ ರೀತಿ ಹೃದಯ ಆರೋಗ್ಯಕ್ಕೆ ಕೂಡ ಭಾರಿ ಸಹಾಯ. ಏನಂತಂದರೆ ಹಾಲಿನಲ್ಲಿರುವ ಪೊಟ್ಯಾಷಿಯಂ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಅದೇ ರೀತಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತದೆ. ಅದು ಹೆಂಗೆಂದರೆ ವಿಟಮಿನ್ ಎ ಮತ್ತು B12 ಮುಂತಾದವುಗಳಿಂದ ಕೂಡಿರುವಂತಹ ನಮ್ಮ ನಂದಿನಿ ಹಾಲು, ಇದರ ಇಮ್ಯುನಿಟಿ ಜಾಸ್ತಿ ಇರುತ್ತೆ. ಅದಕ್ಕೆ ರೋಗ ತಡೆ ಶಕ್ತಿ ಹೆಚ್ಚಿಸುತ್ತದೆ. ರೋಗ ತಡೆ ಮಾಡಿ ಶಕ್ತಿಯನ್ನು ಹೆಚ್ಚಿಸಿದಾಗ ಇಮ್ಯುನಿಟಿ ಪವರ್ ಇರುತ್ತೆ ಅಂತ ಅರ್ಥ. ಇಮ್ಯುನಿಟಿ ಪವರ್ ಯಾವಾಗ ಇರುತ್ತೋ ಆವಾಗ ರೋಗ ಬರೋದಕ್ಕೆ ಬಿಡುವುದಿಲ್ಲ. ಅದೇ ರೀತಿ ಜೀರ್ಣಕ್ರಿಯೆ ಕೂಡ ಸಹಾಯ ಮಾಡುತ್ತೆ. ನಿಯಮಿತವಾಗಿ ಕುಡಿಯುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಅಂದರೆ ಕೆಲವರಿಗೆ ಮಾತ್ರ ಲ್ಯಾಕ್ಟೋಸ್ ಸಮಸ್ಯೆ ಇರಬಹುದು. ಆದರೆ ಸುರಕ್ಷತೆ ಮತ್ತು ವಿಶ್ವಾಸ, ನಮ್ಮ ನಂದಿನಿ ಹಾಲು ಶುದ್ಧ ಗುಣಮಟ್ಟದ ಮತ್ತು ಸರ್ಕಾರಿ ಸಹಕಾರಿ ಸಂಸ್ಥೆಯ ಉತ್ಪನ್ನ. ಅದೇ ರೀತಿ ಬೆಲೆ ಕೂಡ ಸಾಮಾನ್ಯವಾಗಿ ಬೇರೆ ಹಾಲಿಗೆ ಹೋಲಿಸಿದರೆ ನಮ್ಮ ನಂದಿನಿ ಹಾಲೇ ಕಡಿಮೆ ದರ. ನಮ್ಮ ನಂದಿನಿ ಹಾಲನ್ನೇ ಚಾಯ್ಸ್ ಮಾಡೋಣ, ನಂದಿನಿಯನ್ನು ಬಳಸೋಣ, ನಮ್ಮ ರೈತರನ್ನು ಕೂಡ ಬೆಳೆಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.